ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಕುರ್ಚಿ ಕದನ ನಿಲ್ಲೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಆಪ್ತ ಬಣದವರು ಮತ್ತೊಮ್ಮೆ ಟಕ್ಕರ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ಬೇರೆ ಯಾರೂ ಅಲ್ಲ, ಸಿಎಂ ಆಪ್ತ ಸಚಿವ ಎಚ್.ಸಿ. ಮಹದೇವಪ್ಪ ಅವರು. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಯ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರ ಬಣಕ್ಕೆ ನೇರ ಟಕ್ಕರ್ ಕೊಟ್ಟಿದ್ದಾರೆ. ಅಧಿಕಾರ ಹಸ್ತಾಂತರದ ಚರ್ಚೆಯೇ ಆಗಿಲ್ಲ. 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ. ಸಿಎಂ ಬದಲಾವಣೆಯ ಒಪ್ಪಂದ ಆಗೇ ಇಲ್ಲ ಅಂತ ರಿಪಬ್ಲಿಕನ್ ಜೊತೆ ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಈಗ ಕೆಪಿಸಿ ಅಧ್ಯಕ್ಷ ಬದಲಾವಣೆ ಇವೆಲ್ಲ ಚರ್ಚೆ ಆಗ್ತದೆ. ಯಾವ ಚರ್ಚೆನೂ ಇಲ್ಲ ಬಿಡಿ ಸರ್. ಯಾವ ಒಪ್ಪಂದ ಇಲ್ಲ, ಏನಿಲ್ಲ, ನಥಿಂಗ್. ಹೌದಾ? ಅಂದ್ರೆ ಮುಖ್ಯಮಂತ್ರಿ ಕಂಟಿನ್ಯೂ ಇರ್ತಾರೆ. ಹೇಳಿದ್ರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಒಳ್ಳೆ ಆಡಳಿತ ನಡೆಸ್ತಾ ಇದ್ದಾರೆ, ಕಂಟಿನ್ಯೂ ಆಗಲಿ ಬಿಡಿ, ಯಾಕೆ ತಪ್ಪೇನಿದೆ ಅಂತ. ಯಾವ ಚರ್ಚೆನೂ ಇಲ್ಲ, ನಥಿಂಗ್. ಒಪ್ಪಂದ ಆಗಿದೆ ಸರ್ ಬದಲಾವಣೆ ಸಂಬಂಧಪಟ್ಟಂತೆ? ಏನು ಒಪ್ಪಂದ ಇಲ್ಲ, ಏನೂ ಇಲ್ಲ, ಏನಿಲ್ಲ. ಕ್ಯಾಬಿನೆಟ್ ಎಲ್ಲ ಚರ್ಚೆ ಆಯ್ತಾ ಸರ್? ಯಾವ್ದು ಏನು ಚರ್ಚೆ ಆಗುತ್ತೆ? ಯಾಕೆ ಚರ್ಚೆ ಆಗುತ್ತೆ? ಸತೀಶ್ ಜಾರಕಿಹೊಳಿ ಕೊಟ್ಟಿರುವಂತದ್ದು ಸಂಬಂಧಪಟ್ಟಂತೆ ಯಾವ ವಿಷಯಗಳು, ಬದಲಾವಣೆ ಆಗಲಿ, ಯಾವ ವಿಷಯನೂ ಚರ್ಚೆ ಇಲ್ಲ. ಬಟ್ ನೀವು ಹೇಳ್ತಾರೆ ಒಪ್ಪಂದ ಯಾವುದೋ ಇಲ್ಲ ಅಂತ ಹೇಳಿ. ಯಾವ ಚರ್ಚೆನೂ ಇಲ್ಲ. ಅಂದ್ರೆ ಈಗ ಕೆಪಿಸಿ ಅಧ್ಯಕ್ಷ ಬದಲಾವಣೆ ಇವೆಲ್ಲ ಚರ್ಚೆ ಆಗ್ತದೆ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಕುರ್ಚಿ ಕದನ ನಿಲ್ಲೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಆಪ್ತ ಬಣದವರು ಮತ್ತೊಮ್ಮೆ ಟಕ್ಕರ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ಬೇರೆ ಯಾರೂ ಅಲ್ಲ, ಸಿಎಂ ಆಪ್ತ ಸಚಿವ ಎಚ್.ಸಿ. ಮಹದೇವಪ್ಪ ಅವರು. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಯ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರ ಬಣಕ್ಕೆ ನೇರ ಟಕ್ಕರ್ ಕೊಟ್ಟಿದ್ದಾರೆ. ಅಧಿಕಾರ ಹಸ್ತಾಂತರದ ಚರ್ಚೆಯೇ ಆಗಿಲ್ಲ. 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ. ಸಿಎಂ ಬದಲಾವಣೆಯ ಒಪ್ಪಂದ ಆಗೇ ಇಲ್ಲ ಅಂತ ರಿಪಬ್ಲಿಕನ್ ಜೊತೆ ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ಈಗ ಕೆಪಿಸಿ ಅಧ್ಯಕ್ಷ ಬದಲಾವಣೆ ಇವೆಲ್ಲ ಚರ್ಚೆ ಆಗ್ತದೆ. ಯಾವ ಚರ್ಚೆನೂ ಇಲ್ಲ ಬಿಡಿ ಸರ್. ಯಾವ ಒಪ್ಪಂದ ಇಲ್ಲ, ಏನಿಲ್ಲ, ನಥಿಂಗ್. ಹೌದಾ? ಅಂದ್ರೆ ಮುಖ್ಯಮಂತ್ರಿ ಕಂಟಿನ್ಯೂ ಇರ್ತಾರೆ. ಹೇಳಿದ್ರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಒಳ್ಳೆ ಆಡಳಿತ ನಡೆಸ್ತಾ ಇದ್ದಾರೆ, ಕಂಟಿನ್ಯೂ ಆಗಲಿ ಬಿಡಿ, ಯಾಕೆ ತಪ್ಪೇನಿದೆ ಅಂತ. ಯಾವ ಚರ್ಚೆನೂ ಇಲ್ಲ, ನಥಿಂಗ್. ಒಪ್ಪಂದ ಆಗಿದೆ ಸರ್ ಬದಲಾವಣೆ ಸಂಬಂಧಪಟ್ಟಂತೆ? ಏನು ಒಪ್ಪಂದ ಇಲ್ಲ, ಏನೂ ಇಲ್ಲ, ಏನಿಲ್ಲ. ಕ್ಯಾಬಿನೆಟ್ ಎಲ್ಲ ಚರ್ಚೆ ಆಯ್ತಾ ಸರ್? ಯಾವ್ದು ಏನು ಚರ್ಚೆ ಆಗುತ್ತೆ? ಯಾಕೆ ಚರ್ಚೆ ಆಗುತ್ತೆ? ಸತೀಶ್ ಜಾರಕಿಹೊಳಿ ಕೊಟ್ಟಿರುವಂತದ್ದು ಸಂಬಂಧಪಟ್ಟಂತೆ ಯಾವ ವಿಷಯಗಳು, ಬದಲಾವಣೆ ಆಗಲಿ, ಯಾವ ವಿಷಯನೂ ಚರ್ಚೆ ಇಲ್ಲ. ಬಟ್ ನೀವು ಹೇಳ್ತಾರೆ ಒಪ್ಪಂದ ಯಾವುದೋ ಇಲ್ಲ ಅಂತ ಹೇಳಿ. ಯಾವ ಚರ್ಚೆನೂ ಇಲ್ಲ. ಅಂದ್ರೆ ಈಗ ಕೆಪಿಸಿ ಅಧ್ಯಕ್ಷ ಬದಲಾವಣೆ ಇವೆಲ್ಲ ಚರ್ಚೆ ಆಗ್ತದೆ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಕುರ್ಚಿ ಕದನ ನಿಲ್ಲೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಆಪ್ತ ಬಣದವರು ಮತ್ತೊಮ್ಮೆ ಟಕ್ಕರ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ಬೇರೆ ಯಾರೂ ಅಲ್ಲ, ಸಿಎಂ ಆಪ್ತ ಸಚಿವ ಎಚ್.ಸಿ. ಮಹದೇವಪ್ಪ ಅವರು. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಯ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರ ಬಣಕ್ಕೆ ನೇರ ಟಕ್ಕರ್ ಕೊಟ್ಟಿದ್ದಾರೆ. ಅಧಿಕಾರ ಹಸ್ತಾಂತರದ ಚರ್ಚೆಯೇ ಆಗಿಲ್ಲ. 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ. ಸಿಎಂ ಬದಲಾವಣೆಯ ಒಪ್ಪಂದ ಆಗೇ ಇಲ್ಲ ಅಂತ ರಿಪಬ್ಲಿಕನ್ ಜೊತೆ ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ಈಗ ಕೆಪಿಸಿ ಅಧ್ಯಕ್ಷ ಬದಲಾವಣೆ ಇವೆಲ್ಲ ಚರ್ಚೆ ಆಗ್ತದೆ. ಯಾವ ಚರ್ಚೆನೂ ಇಲ್ಲ ಬಿಡಿ ಸರ್. ಬದಲಾವಣೆ ಸಂಬಂಧಪಟ್ಟ ಯಾವ ಒಪ್ಪಂದ ಇಲ್ಲ, ಏನಿಲ್ಲ, ನಥಿಂಗ್. ಹೌದಾ? ಅಂದ್ರೆ ಮುಖ್ಯಮಂತ್ರಿ ಕಂಟಿನ್ಯೂ ಇರ್ತಾರೆ. ಹೇಳಿದ್ರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಒಳ್ಳೆ ಆಡಳಿತ ನಡೆಸ್ತಾ ಇದ್ದಾರೆ, ಕಂಟಿನ್ಯೂ ಆಗಲಿ ಬಿಡಿ, ಯಾಕೆ ತಪ್ಪೇನಿದೆ ಅಂತ. ಯಾವ ಚರ್ಚೆನೂ ಇಲ್ಲ, ನಥಿಂಗ್. ಒಪ್ಪಂದ ಆಗಿದೆ ಸರ್ ಬದಲಾವಣೆ ಸಂಬಂಧಪಟ್ಟಂತೆ? ಏನು ಒಪ್ಪಂದ ಇಲ್ಲ, ಏನೂ ಇಲ್ಲ, ಏನಿಲ್ಲ. ಕ್ಯಾಬಿನೆಟ್ ಎಲ್ಲ ಚರ್ಚೆ ಆಯ್ತಾ ಸರ್? ಯಾವ್ದು ಏನು ಚರ್ಚೆ ಆಗುತ್ತೆ? ಯಾಕೆ ಚರ್ಚೆ ಆಗುತ್ತೆ? ಸತೀಶ್ ಜಾರಕಿಹೊಳಿ ಕೊಟ್ಟಿರುವಂತದ್ದು ಸಂಬಂಧಪಟ್ಟಂತೆ ಯಾವ ವಿಷಯಗಳು, ಬದಲಾವಣೆ ಆಗಲಿ, ಯಾವ ವಿಷಯನೂ ಚರ್ಚೆ ಇಲ್ಲ. ಬಟ್ ನೀವು ಹೇಳ್ತಾರೆ ಒಪ್ಪಂದ ಯಾವುದೋ ಇಲ್ಲ ಅಂತ ಹೇಳಿ. ಯಾವ ಚರ್ಚೆನೂ ಇಲ್ಲ. ಅಂದ್ರೆ ಈಗ ಕೆಪಿಸಿ ಅಧ್ಯಕ್ಷ ಬದಲಾವಣೆ ಇವೆಲ್ಲ ಚರ್ಚೆ ಆಗ್ತದೆ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಕುರ್ಚಿ ಕದನ ನಿಲ್ಲೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಆಪ್ತ ಬಣದವರು ಮತ್ತೊಮ್ಮೆ ಟಕ್ಕರ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ಬೇರೆ ಯಾರೂ ಅಲ್ಲ,
ಸಿಎಂ ಆಪ್ತ ಸಚಿವ ಎಚ್.ಸಿ. ಮಹದೇವಪ್ಪ ಅವರು ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಯ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರ ಬಣಕ್ಕೆ ನೇರ ಟಕ್ಕರ್ ಕೊಟ್ಟಿದ್ದಾರೆ. ಅಧಿಕಾರ ಹಸ್ತಾಂತರದ ಚರ್ಚೆಯೇ ಆಗಿಲ್ಲ. 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ. ಸಿಎಂ ಬದಲಾವಣೆಯ ಒಪ್ಪಂದ ಆಗೇ ಇಲ್ಲ ಅಂತ ರಿಪಬ್ಲಿಕನ್ ಜೊತೆ ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ಈಗ ಕೆಪಿಸಿ ಅಧ್ಯಕ್ಷ ಬದಲಾವಣೆ ಇವೆಲ್ಲ ಚರ್ಚೆ ಆಗ್ತದೆ. ಯಾವ ಚರ್ಚೆನೂ ಇಲ್ಲ ಬಿಡಿ ಸರ್. ಮುಖ್ಯಮಂತ್ರಿ ಬದಲಾವಣೆ ಸಂಬಂಧಪಟ್ಟ ಒಪ್ಪಂದ ಯಾವ ಒಪ್ಪಂದ ಇಲ್ಲ, ಏನಿಲ್ಲ, ನಥಿಂಗ್. ಹೌದಾ? ಅಂದ್ರೆ ಮುಖ್ಯಮಂತ್ರಿ ಬಗ್ಗೆ ಕಂಟಿನ್ಯೂ ಇರ್ತಾರೆ. ರಾಮಲಿಂಗೇಗೌಡರು ಒಂದು ಮಾತನ್ನ ಹೇಳಿದ್ರು, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಒಳ್ಳೆ ಆಡಳಿತ ನಡೆಸ್ತಾ ಇದ್ದಾರೆ, ಕಂಟಿನ್ಯೂ ಆಗಲಿ ಬಿಡಿ, ಯಾಕೆ ತಪ್ಪೇನಿದೆ ಅಂತ. ಯಾವ ಚರ್ಚೆನೂ ಇಲ್ಲ, ನಥಿಂಗ್. ಒಪ್ಪಂದ ಆಗಿದೆ ಸರ್ ಬದಲಾವಣೆ ಸಂಬಂಧಪಟ್ಟಂತೆ? ಏನು ಒಪ್ಪಂದಗಳಿಲ್ಲ, ಏನೂ ಇಲ್ಲ. ಏನಿಲ್ಲ. ಕ್ಯಾಬಿನೆಟ್ ಎಲ್ಲ ಚರ್ಚೆ ಆಯ್ತಾ ಸರ್? ಏನು ಚರ್ಚೆ ಆಗುತ್ತೆ? ಯಾಕೆ ಚರ್ಚೆ ಆಗುತ್ತೆ? ಅಂದ್ರೆ ಸತೀಶ್ ಜಾರಕಿಹೊಳಿ ಕೊಟ್ಟಿರುವಂತದ್ದು ಸಂಬಂಧಪಟ್ಟಂತೆ ಯಾವ ವಿಷಯಗಳು, ಬದಲಾವಣೆ ಆಗಲಿ ಯಾವ ವಿಷಯನೂ ಚರ್ಚೆ ಇಲ್ಲ. ಚರ್ಚೆ. ಬಟ್ ನೀವು ಹೇಳ್ತಾರೆ ಒಪ್ಪಂದ ಯಾವುದೋ ಇಲ್ಲ ಅಂತ ಹೇಳಿ. ಯಾವ ಚರ್ಚೆನೂ ಇಲ್ಲ. ಅಂದ್ರೆ ಈಗ ಕೆಪಿಸಿ ಅಧ್ಯಕ್ಷ ಬದಲಾವಣೆ ಇವೆಲ್ಲ ಚರ್ಚೆ ಆಗ್ತದೆ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಕುರ್ಚಿ ಕದನ ನಿಲ್ಲೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಆಪ್ತ ಬಣದವರು ಮತ್ತೊಮ್ಮೆ ಟಕ್ಕರ್ ಕೊಡೋಕೆ ಮುಂದಾಗಿದ್ದಾರೆ. ಬೇರೆ ಯಾರೂ ಅಲ್ಲ, ಸಿಎಂ ಆಪ್ತ ಸಚಿವ ಎಚ್.ಸಿ. ಮಹದೇವಪ್ಪ ಅವರು ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಯ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರ ಬಣಕ್ಕೆ ನೇರ ಟಕ್ಕರ್ ಕೊಟ್ಟಿದ್ದಾರೆ. ಅಧಿಕಾರ ಹಸ್ತಾಂತರದ ಚರ್ಚೆಯೇ ಆಗಿಲ್ಲ. 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ. ಸಿಎಂ ಬದಲಾವಣೆಯ ಒಪ್ಪಂದ ಆಗೇ ಇಲ್ಲ ಅಂತ ರಿಪಬ್ಲಿಕನ್ ಜೊತೆ ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ಈಗ ಕೆಪಿಸಿ ಅಧ್ಯಕ್ಷ ಬದಲಾವಣೆ ಇವೆಲ್ಲ ಚರ್ಚೆ ಆಗ್ತದೆ. ಯಾವ ಚರ್ಚೆನೂ ಇಲ್ಲ ಬಿಡಿ ಸರ್. ಮುಖ್ಯಮಂತ್ರಿ ಬದಲಾವಣೆ ಸಂಬಂಧಪಟ್ಟ ಒಪ್ಪಂದ ಯಾವ ಒಪ್ಪಂದ ಇಲ್ಲ, ಏನಿಲ್ಲ, ನಥಿಂಗ್. ಹೌದಾ? ಅಂದ್ರೆ ಮುಖ್ಯಮಂತ್ರಿ ಬಗ್ಗೆ ಕಂಟಿನ್ಯೂ ಇರ್ತಾರೆ. ರಾಮಲಿಂಗೇಗೌಡರು ಒಂದು ಮಾತನ್ನ ಹೇಳಿದ್ರು, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಒಳ್ಳೆ ಆಡಳಿತ ನಡೆಸ್ತಾ ಇದ್ದಾರೆ, ಕಂಟಿನ್ಯೂ ಆಗಲಿ ಬಿಡಿ, ಯಾಕೆ ತಪ್ಪೇನಿದೆ ಅಂತ. ಯಾವ ಚರ್ಚೆನೂ ಇಲ್ಲ, ನಥಿಂಗ್. ಒಪ್ಪಂದ ಆಗಿದೆ ಸರ್ ಬದಲಾವಣೆ ಸಂಬಂಧಪಟ್ಟಂತೆ? ಏನು ಒಪ್ಪಂದಗಳಿಲ್ಲ, ಏನೂ ಇಲ್ಲ. ಏನಿಲ್ಲ. ಕ್ಯಾಬಿನೆಟ್ ಎಲ್ಲ ಚರ್ಚೆ ಆಯ್ತಾ ಸರ್? ಏನು ಚರ್ಚೆ ಆಗುತ್ತೆ? ಯಾಕೆ ಚರ್ಚೆ ಆಗುತ್ತೆ? ಅಂದ್ರೆ ಸತೀಶ್ ಜಾರಕಿಹೊಳಿ ಕೊಟ್ಟಿರುವಂತದ್ದು ಸಂಬಂಧಪಟ್ಟಂತೆ ಯಾವ ವಿಷಯಗಳು, ಬದಲಾವಣೆ ಆಗಲಿ ಯಾವ ವಿಷಯನೂ ಚರ್ಚೆ ಇಲ್ಲ. ಚರ್ಚೆ. ಬಟ್ ನೀವು ಹೇಳ್ತಾರೆ ಒಪ್ಪಂದ ಯಾವುದೋ ಇಲ್ಲ ಅಂತ ಹೇಳಿ. ಯಾವ ಚರ್ಚೆನೂ ಇಲ್ಲ. ಅಂದ್ರೆ ಈಗ ಕೆಪಿಸಿ ಅಧ್ಯಕ್ಷ ಬದಲಾವಣೆ ಇವೆಲ್ಲ ಚರ್ಚೆ ಆಗ್ತದೆ.